ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಪ್ರತಿನಿತ್ಯ ರುಚಿಕರವಾದಂಥ ಖಾದ್ಯಗಳು ನೀವು ಕೂಡ ಕಾಯ್ತಾ ಇರ್ತೀರಿ. ಯಾವ ರೆಸಿಪಿ ಇವತ್ತು ತಯಾರಾಗುತ್ತೆ ಈ ನಮ್ಮ ಅಡುಗೆ ಮನೆಯಲ್ಲಿ, ಅದುವೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿಯಲ್ಲಿ ಅಂತ. ಸೊ ನಿಮ್ಮ ಕಾತುರಕ್ಕೆ ಹಾಗೆ ತಡೆಯನ್ನು ಇಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರುತಿ ಅವರು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ. ಯಾವ ಅಡುಗೆಗಳು ಅವ್ರನ್ನೇ ಕೇಳಬೇಕು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ಬಂದಿದ್ದೀರಿ ಅಂದರೆ ಎವ್ರಿ ಟೈಮ್ ಬರುವಾಗ ನಮ್ಮ ಅಡುಗೆ ಮನೇಲಿ 2 ಸ್ಪೆಷಲ್ ರೆಸಿಪೀಸ್ ರೆಡಿ ಆಗುತ್ತೆ. ಸೊ ಯಾವ ರೆಸಿಪಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿಗ, ಅಥವಾ ಏನು ಸ್ಪೆಷಲ್ ಏನಾದರೂ ಯಾವ ಅಡುಗೆ ಮಾಡ್ತೀವಿ? ಬ್ರೇಕ್ಫಾಸ್ಟಿಗೂ ಆಗ್ತದೆ, ಸಂಜೆ ಬ್ರೇಕ್ಫಾಸ್ಟಿಗೂ ಆಗ್ತದೆ. ಓ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ, ಸಂಜೆ ಸ್ನ್ಯಾಕ್ಸಿಗೂ ಆಗುತ್ತೆ. ಹಾಂ ಹಾಂ ಹಾಂ. ಯಾವುದಪ್ಪ ಇದು ಅಂತ ಸ್ಪೆಷಲ್? ಸಿಹಿ ಅವಲಕ್ಕಿ. ಸೊ ಯೂಶ್ವಲಿ ನಾವು ಅವಲಕ್ಕಿ ಎಲ್ಲ ಮಾಡ್ತೀವಿ, ಅದೇ ರೀತಿಯ? ಡಿಫ್ರೆಂಟ್ ಉಂಟು, ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ಸರಿ, ಹಾಗಾದರೆ ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಹಾಗಾದರೆ ಈಗ ಸಿಹಿ ಅವಲಕ್ಕಿ. ಸೊ ಯೂಶ್ವಲ್ ಆಗಿ ಎಲ್ಲ ಅಂದರೆ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ, ಅದೇ ರೀತಿಯ? ಸ್ವಲ್ಪ ಡಿಫ್ರೆಂಟ್ ಅಂದರೆ ಒಣ ಕೊಬ್ಬರಿಯನ್ನು ತುಪ್ಪದಲ್ಲಿ ಕಾಯಿಸಿ. ಹಾಗಾದರೆ ಮಾಡಿ ಹೇಗೆ ಅಂತ ನೋಡೋಣ, ಹೇಗೆ ಡಿಫ್ರೆಂಟ್ ಅಂತ ನೋಡ್ಬೇಕೀಗ. ಓಕೆ ಸರಿ, ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟ್ ಒಂದು ಗ್ಯಾಸ್ ಆನ್ ಮಾಡಿ ಬಾಣಲೆ ಇಡುವ. ಓಕೆ ಓಕೆ. ಸೊ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಳ್ಬೇಕು. ಸಾಕಲ್ಲ? ಇದಕ್ಕಿನ್ನು ತುಪ್ಪ ಹಾಕ್ತೇನೆ, ಒಂದು 2 ಸ್ಪೂನು ಸಾಕು. ನಿಮಗೆ ಸಿಹಿ ಖಾದ್ಯಗಳು ತುಂಬ ಇಷ್ಟ ಆಗುತ್ತಾ ಅಥವಾ ಎಂದು? ಫಸ್ಟೇ ಸಿಹಿ ಅವಲಕ್ಕಿ, ಅದರಲ್ಲೂ ಕೂಡ ಅವಲಕ್ಕಿ ಅಂದರೆ ಇಷ್ಟನಾ? ಸ್ವಲ್ಪ ಇಷ್ಟ. ಹಾಕ್ತೇನೆ ಒಣ ಕೊಬ್ಬರಿ. ಇದು ಕೊಬ್ಬರಿ ಚೂರು ಹಾಗೆ ತಗೊಂಡಿದ್ದೀರಿ, ತುರಿನೂ ಅಲ್ಲ? ತುರಿ ಹಾಕ್ಲಿಕ್ಕೆ ಉಂಟು. ಇದು ಒಣ ಕೊಬ್ಬರಿ, ಒಣ ಕೊಬ್ಬರಿಯ ಚೂರುಗಳು, ಚೂರು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದೆ. ಈ ಅವಲಕ್ಕಿಯಲ್ಲೇ ಕೂಡ ಈ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ ಏನೋ ಇದೆ, ಆದರೆ ಅವಲಕ್ಕಿಯೂ ಕೂಡ ಅವೈಲಬಲ್ ಆಗಿದೆ. ಆ ಅವಲಕ್ಕಿಯನ್ನು ಹಾಗೆ ಇಷ್ಟು ಒಂಥರ ಪುಡಿ ಪುಡಿ ತುಂಬ ದಿನ ಕೂಡ ಇಟ್ಕೊಳ್ಳೋಕ್ಕಾಗತ್ತೆ. ಅಂಡ್ ಅದರೊಂದು ಟೇಸ್ಟ್ ಇದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಇಂಥ ಎಲ್ಲ ಅವಲಕ್ಕಿ ಎಲ್ಲ ಮಾಡ್ಕೊಳ್ಳುವಾಗ ಸೂಪರ್ಬ್ ಆಗಿರುತ್ತೆ. ಈಗ ಒಣ ದ್ರಾಕ್ಷಿ. ಹಾಂ, ಯೂಶ್ವಲಿ ಅವಲಕ್ಕಿ ತಗೊಳ್ಳುವಾಗಲೂ ನಾವು ಯೋಚನೆ ಮಾಡ್ತೀವಿ, ಕೆಲವೊಂದು ಡಸ್ಟೇ ಜಾಸ್ತಿ ಇರುತ್ತೆ, ಪೂರ್ತಿಯಾಗಿ ಹಾಗೆ ಉಳ್ಕೊಂಡಿರೋದಿಲ್ಲ. ಬಟ್ ಇದರಲ್ಲಿ ಆ ಪ್ರಾಬ್ಲಮೇ ಇಲ್ಲ. ಸೊ ನೀವು ಕೂಡ ಯೂಸ್ ಮಾಡ್ತೀರಿ ಅಂತ ಆಯ್ತು ಅಲ್ಲಿಗೆ. ಸೊ ಇದು ಇಷ್ಟು ಕಾಯ್ಬೇಕಾ? ಪೂರ್ತಿ ಸಾಕು. ಇನ್ನು ಇದನ್ನೊಂದು ಬೌಲಿಗೆ ಹಾಕಬೇಕು. ಅದಕ್ಕೆ ಹಾಕೊಳ್ತೀರಾ? ಸರಿ, ಹಾಕಿ. ಇನ್ನು ಅದೇ ಮತ್ತೆ ಪುನಃ ಮಾಡ್ಕೊಳ್ಳೋಕ್ಕಿದೆ. ಬೇಕು ಬೇಕು. ಹಾಂ,
ತುಪ್ಪಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತೇನೆ, ಅಂದರೆ ಕರಗಿಸಲಿಕ್ಕೆ ಸ್ವಲ್ಪ ನೀರು ಹಾಕಿ. ಇದು ಈ ರೀತಿಯಲ್ಲಿ ಎಲ್ಲ ಮಾಡ್ಕೊಳ್ಳುವಂಥದ್ದ? ಸ್ವಲ್ಪ ನೀರು ಬೇಕು. ಓಕೆ, ಒಂಚೂರು ಸಾಕು. ಇಲ್ದಿದ್ರೆ ನಾವು ಸಿಹಿ ಅವಲಕ್ಕಿ ಅಂದ್ರೆ ಹಾಗೆ ತೆಂಗಿನ ತುರಿ ಬೆಲ್ಲ ಅದಕ್ಕೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಕಿವುಚಿ ಮತ್ತೆ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ತೀವಿ. ಒಣ ಕೊಬ್ಬರಿ ಅಂಡ್ ಪಾಕ ಬೇರೆ ಬರೆಸ್ತಾ ಇದ್ದೀವಿ. ಈ ಅವಲಕ್ಕಿ ಉಂಡೆಗೆಲ್ಲ ಮಾಡ್ತಾರೆ, ಸ್ವಲ್ಪ ಆ ರೀತಿ ಬರುತ್ತಾ ಇದು? ರೀತಿ ಬರೋದಿಲ್ಲ, ಆ ರೀತಿನೂ ಅಲ್ಲ. ಸೊ ಯಾಕೆ ಅವಸರ ಮಾಡಿ ಕೊಡ್ತಾ ಇದ್ದೀರಿ ನೋಡೋದಲ್ಲ. ಹಾಗೇನಿಲ್ಲ, ನೀವು ಕೇಳಿದ್ರಲ್ಲಿ. ಇದನ್ನು ಸ್ವಲ್ಪ ನಾನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಓಕೆ, ಸೊ ತಣ್ಣಗಾಗಬೇಕು. ಇದು ತೆಂಗಿನಕಾಯಿ ಹಾಕ್ತೇನೆ, ಇದು ತುರಿದ ತೆಂಗಿನಕಾಯಿ. ಆಗ ಒಣ ಕೊಬ್ಬರಿ ಹಾಕಿದ್ದು, ಈಗ ತೆಂಗಿನ ತುರಿ ಅದಕ್ಕೇನೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಅಂದ್ರೆ ಪಾಕ ಏನು ಬರ್ಬೇಕಾಗಿಲ್ಲ, ಇಲ್ಲ, ಹಾಗೆ ಕರಗಿದ್ರೆ ಕರಗಿದ್ರೆ ಸಾಕು. ನಮಗೆ ಕೈಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ತಣ್ಣಗಾದ್ರೆ ಸರಿ ಆಗ್ತದಲ್ಲ. ಓಕೆ, ಈಗ ಅವಲಕ್ಕಿ ಹಾಕ್ತಿದ್ದೇನೆ. ನಂತರ ಇದು ನಾವು ಫ್ರೈ ಮಾಡಿಟ್ಟಿದ್ದೆಯಲ್ಲ, ಒಣ ಕೊಬ್ಬರಿ ಒಣ ದ್ರಾಕ್ಷಿ ಎಲ್ಲ ಅದಕ್ಕೆ ಹಾಕು. ಈಗ ಏಲಕ್ಕಿ ಸ್ವಲ್ಪ ರುಚಿ ಎಲ್ಲವೂ ಅದಕ್ಕೆ ಹಾಕೊಳ್ಳೋದು ಒಟ್ಟಿಗೆ. ಈಗ ಒಣ ಕೊಬ್ಬರಿಯನ್ನ ಹಾಗೆ ಹುರಿದು ಹಾಕಿದಿರಿ. ನಾವು ಬೇಕಿದ್ರೆ ಗೋಡಂಬಿ ಅದನ್ನ ಕೂಡ ಹಾಕೊಳ್ಬೋದಾ? ಡ್ರೈ ಫ್ರೂಟ್ಸ್ ಅನ್ನ ಕೂಡ ಇನ್ನೂ ಚೆನ್ನಾಗಿ ಬರ್ಬೋದಲ್ಲ ಟೇಸ್ಟ್ ಮತ್ತೆ ಒಳ್ಳೆ ಬರ್ತದೆ. ಈ ರೀತಿ ಮಾಡ್ಕೊಂಡಿಟ್ರೆ ಇದು ಸೇಮ್ ಡೇ ಖಾಲಿ ಮಾಡುವಂತದ್ದ ಅಥವಾ ಇದು ತಣ್ಣಗೆ ಮಾಡಿ ಸ್ವಲ್ಪ ದಿನ ಇಟ್ಕೊಳ್ಬೋದಾ? ಇಟ್ಕೊಳ್ಬಹುದು, ಅಂದ್ರೆ ಒಣ ಕೊಬ್ಬರಿ ಎಲ್ಲ ಮಾಡಿದೆಯಲ್ಲ ಆದ ಕಾರಣ ಇಡ್ಬಹುದು. ಓಕೆ, ಕೆಳಗಿಡ್ಬೋದು. ತಣ್ಣಗಾಗ್ಬೇಕಲ್ಲ. ಇದು ತಣ್ಣಗಾದ ನಂತರ ಬೌಲಿಗೆ ಹಾಕ್ತೇನೆ, ಅಂದ್ರೆ ನನಗೆ ಮಿಕ್ಸ್ ಮಾಡಲಿಕ್ಕೆ ಸರಿ ಆಗ್ತದಲ್ಲ. ಸೊ ನಾನು ಹೆಲ್ಪ್ ಮಾಡ್ಲಾ? ತಗೊಳ್ಳಿ, ಇಟ್ಕೊಳ್ಳಿ. ಇನ್ನು ಅಂದ್ರೆ ಅವಲಕ್ಕಿ ಅಂದ್ರೆ ಅದು ಕೈಯಲ್ಲೇ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆ ಮಿಕ್ಸ್ ಆಗ್ತದೆ. ಆಗ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಇದು ಪೂರ್ತಿ ತಣ್ಣಗಾದ್ಮೇಲೆನೆ ಅಂದ್ರೆ ನಾವೇನಾದ್ರೂ ಡಬ್ಬದಲ್ಲಿ ಹಾಕಿಡೋದಾದ್ರೂ ಕೂಡ ಇಟ್ಕೊಳ್ಬಹುದು. ಓ, ಸೊ ಈಗ ರೆಡಿನಾ? ಇದು ರೆಡಿ ಆಗಿದೆ, ನಾನು ಬೌಲಿಗೆ ಸರ್ವ್ ಮಾಡ್ತೀನಿ. ಓ ಎಸ್. ನಮ್ಮ ಸಿಹಿ ಅವಲಕ್ಕಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯೂಶ್ವಲ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಆ್ಯಕ್ಚುಲಿ ನಾವು ಹಾಗೆ ರಾ ಬೆಲ್ಲ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತಕ್ಷಣವೇ ಅಂದರೆ ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ಸಂಜೆ ಒಳಗೆ ಮುಗಿಸ್ಕೊಳ್ಬೋದು. ಇದು ಡಬ್ಬದಲ್ಲಿ ಹಾಕಿ ಇಡ್ಬೋದು. ಓಕೆ, ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಯೂಶ್ವಲ್ ಆಗಿ ನಾವು ಬೆಲ್ಲ ಹಾಗೇನೆ ತೆಂಗಿನ ತುರಿ ಹಾಕಿ ನಾವು ಅವಲಕ್ಕಿಯನ್ನು ಮಾಡ್ತೇವೆ. ಬಟ್ ಇದು ಸೇಮ್ ಇಂಗ್ರೀಡಿಯೆಂಟ್ಸ್, ಆದರೆ ಮಾಡುವ ವಿಧಾನ ಮಾತ್ರ ಡಿಫ್ರೆಂಟ್. ಸೊ ಸಿಹಿ ಅವಲಕ್ಕಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಿಹಿ ಅವಲಕ್ಕಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಕೊಬ್ಬರಿ ಚೂರುಗಳನ್ನು ಹುರಿದು ಒಣ ದ್ರಾಕ್ಷಿ ಸೇರಿಸಿ ಹೊಂಬಣ್ಣ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಅದೇ ತುಪ್ಪದಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಹುರಿದು ಮುಳುಗುವಷ್ಟು ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಆನಂತರ ತೆಂಗಿನ ತುರಿ, ಅವಲಕ್ಕಿ, ಹುರಿದ ಒಣ ಕೊಬ್ಬರಿ, ದ್ರಾಕ್ಷಿ, ಏಲಕ್ಕಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಚಹಾದೊಂದಿಗೆ ಸವಿಯಲು ಸಿಹಿ ಅವಲಕ್ಕಿ ತಯಾರು. ಸಿಹಿಯಾದ ಸಿಹಿ ಅವಲಕ್ಕಿ ತಯಾರಾಗಿದೆ. ಸೊ ಆ್ಯಕ್ಚುಲಿ ಇದಕ್ಕೆಲ್ಲ ನಮ್ಮ ಕೆಲವರಿಗೆ ಒಂದು ಬೇರೆ ಅಭ್ಯಾಸ ಇರುತ್ತೆ. ನಾನಂತೂ ಅದಕ್ಕೆ ಸ್ವಲ್ಪ ಟೀ ಎಲ್ಲ ಹಾಕಿ ಕುಡಿತೀನಿ. ಬಟ್ ಬಹುಶಃ ಇದಕ್ಕೆ ಹಾಗೆಲ್ಲ ಮಾಡಿ ತಿನ್ನೋ ಹಾಗಿಲ್ಲ ಅನಿಸುತ್ತೆ. ಯಾಕೆಂತ ಹೇಳಿದರೆ ಸೊ ಎಲ್ಲ ಪಾಕ ಎಲ್ಲ ಬರ್ಸಿ ಮಾಡಿದ್ದಾರೆ. ನೋಡಬೇಕು ಹೇಗಿರುತ್ತೆ ಅಂತೇಳಿ ಟೇಸ್ಟ್. ಆಮೇಲೆ ನೋಡ್ತೀನಿ ನೆಕ್ಸ್ಟ್ ರೆಸಿಪಿ ಏನಿದೆ, ಏನೂ ಕ್ಲೂ ಇಲ್ಲ. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲೋಮಾಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸಿಹಿ ಸವಿಯಾದ ಅವಲಕ್ಕಿ ರೆಡಿಯಾಗಿದೆ. ಈಗ ಏನು ಖಾರವೋ ಸಿಹಿಯೋ ಗೊತ್ತಿಲ್ಲ, ಸೊ ಎಲ್ಲ ತಯಾರಿ ಮಾಡ್ಕೊಂಡು ರೆಡಿ ಇಟ್ಟಿದ್ದಾರೆ. ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ಅಂಜಲ್ ತವಾ ಫ್ರೈ. ಓ ಸೂಪರ್, ಅಂಜಲ್ ತವಾ ಫ್ರೈ. ಸೊ ಅಂಜಲ್ ಅಂತ ಹೇಳಿದ್ರೆ ಅದು ಫ್ರೈಯೇ ಸೂಪರ್ ಆಗಿರುತ್ತೆ ಅಲ್ವಾ? ಸೊ ಹಾಗಾದ್ರೆ ಒಳ್ಳೆ ಇದು ಅಂಜಲ್ ಸಿಕ್ಕಿದೆ. ಸೂಪರ್. ತಡ ಮಾಡೋದೇ ಬೇಡ, ಊಟದ ಹೊತ್ತು. ಸೊ ಹೊಟ್ಟೆ ಬೇರೆ ಚುರು ಚುರು ಅಂತಿರುವಾಗ ಅದರ ಒಂದು ಘಮ ಬರ್ತಾ ಇದ್ರೆ ಸೂಪರ್. ಸೊ ಹಾಗಾದ್ರೆ ರೆಡಿ ಮಾಡೋಣ. ಓಎಸ್ ಅರುಣಾ ಮಸಾಲದ್ದು ಖಾರದ ಪುಡಿ ಹಾಕ್ತಾ ಇದ್ದೇನೆ, ಒಂದು 3 ಸ್ಪೂನ್. ಫಿಶ್ ಫ್ರೈ ಮಸಾಲ. ಸೊ ಅರುಣಾ ಮಸಾಲರವರ ಫಿಶ್ ಫ್ರೈ ಮಸಾಲ. ಓಕೆ, ನನಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕು. ಡನ್. ಸೊ ಅರುಣಾ ಮಸಾಲದ ನೀವು ಏನೇ ಮಸಾಲ ಕೇಳಿ ಎಲ್ಲವೂ ರೆಡಿ. ಸೊ ಅರುಣಾ ಪೆಪ್ಪರ್ ಪೌಡರ್ ಹಾಕ್ಲಾ? ಸಾಕಾ? ಸಾಕಿ, ಸ್ವಲ್ಪ ಹಾಕ್ಬೇಕಾ? ಹಾಂ ಸರಿ. ಖಾರ ಬರುತ್ತೆ ಮೀನು. ಅರಶಿನ. ಅರುಣಾ ಮಸಾಲದ ಅರುಣಾ ಅರಶಿನ ಪುಡಿ ಸಾಕಾ? ಸೊ ಮೀನು ಅಂತಾದರೆ ಸ್ವಲ್ಪ ಅರಶಿನ ಪುಡಿ ಬೇಕು. ಜೀರಾ ಪೌಡರ್. ಸೊ ಅರುಣಾ ಜೀರಾ ಪೌಡರ್ ಸಾಕಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಅರುಣಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ನಾವು ಎಷ್ಟು ಸರಿ ಬಳಸಿದ್ರು ಒಳ್ಳೆ ಘಮ ಕೊಡುವಂಥದ್ದು. ಸಾಕಾ? ಹಾಂ, ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೇವೆ. ಹಾಕ್ಲ ನೋಡ್ಕೊಳ್ಳಿ. ಸ್ವಲ್ಪ ಹಾಕಿ, ಜಾಸ್ತಿ ಆದರೆ ತೆಳುವಾಗ್ತದೆ ಅದಕ್ಕೆ. ಸ್ವಲ್ಪ ಹಾಕಿ, ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಅಂದರೆ ಫಿಶ್ ಫ್ರೈ ಮಸಾಲದಲ್ಲೇ ಉಪ್ಪು ಇರುತ್ತೆ. ನಾನು ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ಸೊ ಹುಳಿ ಹಾಕಬೇಕು ಅದೆಲ್ಲ ಪ್ರಮೇಯವೇ ಇಲ್ಲ, ಎಲ್ಲ ಅದರಲ್ಲೇ ಇದೆ. ಎಲ್ಲ ಅದರಲ್ಲೇ ಇದೆ. ಹಾಂ ಹಾಂ. ಸೊ ಎಲ್ಲಾದರೂ ಹೋಗಿ ಬರಬೇಕು, ಬರುವಾಗ ರೆಡಿಯಾಗೆಲ್ಲ ಇರಬೇಕು ಅಂತ ಹೇಳಿದ್ರೆ ತುಂಬ ಹೊತ್ತು ಏನು ಕೆಲಸ ಇಲ್ಲ. ಆ್ಯಕ್ಚುಲಿ ಫಿಶ್ ಫ್ರೈ ಮಸಾಲಕ್ಕೆ ಏನು ಹೆಚ್ಚಿಗೆ ಮಾಡ್ಕೊಳಕ್ಕೆ ಇಲ್ಲದಿದ್ರು ಇದರಲ್ಲಿ ಅದೂ ಕೂಡ ಇಲ್ಲ, ಎಲ್ಲವೂ ಅದರಲ್ಲೇ ರೆಡಿ ಇದೆ ಮಸಾಲದಲ್ಲೇ. ಈಗ ನಾನು ಫಿಶ್ಶಿಗೆ. ಓ ಎಸ್. ಸೊ ಪ್ಲೇಟ್ ಕೊಡ್ಲಾ? ಹೌದು. ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಕೆ 5 ನಿಮಿಷ ಇಡುವ. 5 ನಿಮಿಷ ಸಾಕು. ಓ ನೈಸ್. ಆಗ ನಾವು ತವಾ ಇಲ್ಲಿ ಬಿಸಿ ಆಗುವಾಗ ಇಲ್ಲಿ ಕರೆಕ್ಟ್ ಆಗ್ತದೆ. ಅಂದರೆ ಎಲ್ಲ ಇದು ಇನ್ಸ್ಟೆಂಟ್ ಆಗಿ ನಮಗೆ ಬೇಕು ಅಂತ ಹೇಳಿದ್ರೆ ಈ ಥರ ಅರುಣಾ ಮಸಾಲರವರ ಫಿಶ್ ಫ್ರೈ ಮಸಾಲ ಇದ್ರೆ ಇಮಿಡಿಯೇಟ್ ಎಲ್ಲಾದರೂ ಹೋಗಿ ಬಂದು ಏನಾದರೂ ಬೇಗ ಬೇಗ ಮಾಡ್ಕೊಳ್ಬೇಕು ಅಂದರೆ ಬೆಸ್ಟ್ ಇದೆ. ಅದೇ ಸೂಪರ್. ಇದು ಬೇಕು ನಮಗೆ ಮಸಾಲ. ಅದು ಮತ್ತೆ ಪುನಃ ಬೇಕಾಗುತ್ತಾ? ಇಷ್ಟೇ ಅಲ್ಲ, ನಾನು ಹೆಚ್ಚಿಗೆ ಆಯಿತು ಅಂದ್ಕೊಂಡೆ. ಇಲ್ಲ, ಅದು ನನಗೆ ಬೇಕು ಮಸಾಲೆ ಇದು ಮತ್ತೆ. ಓಕೆ ಓಕೆ. ಸೊ ಈಗ ಈ ಮಸಾಲೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀರಲ್ಲ, ನೀವು ಇದನ್ನ ಬೇರೆ ಯಾವ ಮೀನಿಗೆಲ್ಲ ಟ್ರೈ ಮಾಡಿದಿರಿ? ಪಾಪ್ಲೆಟ್. ಮತ್ತೆ ಬಂಗುಡೆಗೂ ಒಳ್ಳೆ ಇರುತ್ತೆ. ಆ್ಯಕ್ಚುಲಿ ಕೆಲವೊಂದು ಫಿಶ್ ತೀರಾ ಇದು ಉಪ್ಪು ಇರೋದಿಲ್ಲ, ಸೊ ಸಪ್ಪೆ ಮೀನು ಅಂತ ಹೇಳ್ತಾರೆ. ಸೊ ಅಂಥದ್ದಕ್ಕೆ ಹೆಚ್ಚಿಗೆ ಏನಾದರೂ ಅದಕ್ಕೆ ಆಗೋದಿಲ್ಲ. ಸೊ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಇದೀಗ ಮ್ಯಾರಿನೇಷನ್ ಆಗಿದ್ದು ಸಾಕಾ? ಹೇಗೆ ಆಗ್ತಾ ಉಂಟು. ನಾವು ಈಗ ತವಾ ಬಿಸಿ ಆಗುವಾಗ ಇಲ್ಲಿ ಸರಿ ಆಗಿ ಡನ್. ತವಾ ಇದು ಸಾಕಾ? ಇದಕ್ಕೆ ರವೆ ಎಲ್ಲ ಹಾಗೆ ಮಾಡಿ ಹಾಕಿದಲ್ಲ? ಇಲ್ಲ, ಹಾಗೇನೆ
ಆಯಿಲ್ ಹಾಕ್ಲಾ? ಹಾಂ, ಆಯಿಲ್ ಬೇಕು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಬೇಕಾ? ಸ್ವಲ್ಪ ಹಾಕಿ. ಓಕೆ. ಸೊ ನಿಮಗೆ ಫಿಶ್ ಅಂದರೆ ತುಂಬ ಇಷ್ಟನಾ? ತುಂಬ ಇಷ್ಟ. ಸೊ ಫಿಶಲ್ಲಿ ಏನೆಲ್ಲ ಮಾಡ್ತೀರಿ? ಯೂಶ್ವಲಿ ಫ್ರೈ ಇದೆ, ಗ್ರೇವಿ ಮಾಡ್ತಾರೆ, ಬೇರೆ ಏನೆಲ್ಲ? ಮತ್ತು ಬಂಗುಡೆ ಎಲ್ಲ ಇದ್ದರೆ ಪುಳಿ ಮುಂಚಿ ಮಾಡ್ತೇವೆ. ಮತ್ತು ಗ್ರೇವಿ ಪುಳಿ ಮುಂಚಿದು ಅದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಂ. ಸೊ ಅದೊಂದಿದ್ರೆ ಸಾಕು. ಈ ಕಡೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಅದು ಅನ್ನ ಆದರೂ ಮಾಡಿ, ಗಂಜಿ ಆದರೂ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಥರ ವಂಡರ್ಫುಲ್. ಬಿಸಿಯಾಗಿದೆ. ನಾನು ಒಂದೊಂದು ಅಂಜಲ್ನ ಹಾಕ್ತೇನೆ. ಓಕೆ. ಲಿಡ್ ಇಡಬೇಕಾ? ಇಡಬೇಕು. ತಿರುಗಿಸಿ ಹಾಕ್ತೇನೆ. ಸ್ಪೂನ್ ಬೇಕಾ ಬೇರೆ? ಆ್ಯಕ್ಚುಲಿ ಈ ಮೀನೆಲ್ಲ ತುಂಬ ಹೊತ್ತು ಬೇಕಾಗಿಲ್ಲ. ಫಿಶ್ ಆ್ಯಕ್ಚುಲಿ ತುಂಬ ಹೊತ್ತು ಬೇಕಾಗಿಲ್ಲ ಬೇಯೋದಕ್ಕೆ. ಬಟ್ ಎಸ್ಪೆಷಲಿ ಈ ಸುರ್ಮಾ ಇದೆಲ್ಲ ತುಂಬ ಹೊತ್ತು ತಗೊಳ್ಳೋದಿಲ್ಲ, ಬೇಗ ಆಗುತ್ತೆ. ಸ್ಮೂತ್ ಅಲ್ಲ ಮೀನು. ಮತ್ತೆ ಈಗ ರೆಡಿಯಾಗಿದೆ. ಆಗಿರ್ತದಲ್ಲ, ಬೆಂದಿರುತ್ತೆ, ಒಳ್ಳೆ ಘಮ ಬರ್ತಾ ಇದೆ. ಅದೇ ನೀವೀಗ ಹಾಗೆ ಕೊಟ್ಟರೆ ನಾನು ತಿನ್ನೋದಕ್ಕೂ ನಾನು ರೆಡಿ. ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ಸೊ ಇದು ರೆಡಿನಾ? ಹಾಂ, ರೆಡಿಯಾಗಿದೆ. ಓಕೆ, ಫಿಶ್ ಫ್ರೈ ರೆಡಿ. ಫಿಶ್ ಫ್ರೈ ರೆಡಿ. ಸ್ವಲ್ಪ ಈಗ ಅದಕ್ಕೆ ಮಸಾಲೆ ಎಲ್ಲ. ಇನ್ನೂ ಆಗಿಲ್ಲ? ಪೂರ್ತಿಯಾಗಿ ಆಗಿಲ್ಲ. ಸೊ ಇನ್ನೂ ವೇಟ್ ಮಾಡಬೇಕು ಹಾಗಾದರೆ. ಇದು ಸ್ವಲ್ಪ ತೆಳು ಮಾಡ್ತೇನೆ, ಒಂಚೂರು ನೀರು ಸಾಕು. ಆಗ ಹೇಳಿದ್ರಲ್ಲ ಎಕ್ಸ್ಟ್ರಾ ಬೇಕು ಅದು ಮಸಾಲೆ ಅಂತೇಳಿ. ಮೊದಲಿಗೆ ಈ ಎಣ್ಣೆಗೆ ನಾನು ಕರಿಬೇವು ಹಾಕ್ತೇನೆ. ನಂತರ ಈ ಮಸಾಲ ಸ್ವಲ್ಪ ಹಾಕ್ತೇನೆ. ಇದು ಮಸಾಲೆ ಮತ್ತೆ ಯಾಕೆ ಸಪ್ರೇಟ್? ಹಾಂ, ಮಸಾಲ ಫ್ರೈ ಯೂಶಲಿ ಗ್ರೇವಿಶ್ ಆಗಿ ಬರುತ್ತೆ ಹಾಗೆ. ಸೊ ನಾನು ಯಾವಾಗಲೂ ಮಸಾಲ ಫ್ರೈ ತಿನ್ನುವಾಗ ಅಂದ್ಕೊಳ್ತಾ ಇದ್ದೆ ಅದೇ ಮಸಾಲೆಯಲ್ಲಿ ಬೇಯಿಸ್ತಾರೆ ಅಂತೇಳಿ. ತವಾ ಫ್ರೈ ಮಾಡುವಾಗ ಇದಕ್ಕೀಗ ಈ ಪೀಸನ್ನು ಹಾಕ್ತಾ ಇದ್ದೇನೆ. ಮತ್ತೊಮ್ಮೆ ಅದನ್ನು ಫ್ರೈ ಆಗಬೇಕು. ತಯಾರಾಗ್ತಾ ಬರ್ತದೆ ಮೇಡಮ್. ಎಲ್ಲ ಅದಕ್ಕೆ ಮತ್ತೆ ಎಲ್ಲ ಅಂಟ್ಕೊಂಡಿದೆ ಅಲ್ಲ? ಅಂಟುಕೊಂಡಿದೆ. ಇನ್ನು ಗ್ರೇವಿಶ್ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ನಾವು ಮಾಡ್ಕೊಳ್ಬೋದಾ? ಇದನ್ನು ನಾನೀಗ ಸಾಕು, ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ತೇನೆ. ಎಸ್. ಅಂಜಲ್ ತವಾ ಫ್ರೈ. ಥ್ಯಾಂಕ್ ಯು ಸೋ ಮಚ್. ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಸೊ ಹಾಗೆ ತಿನ್ಬೇಡ ಅನಿಸುತ್ತೆ, ಸೂಪರ್ವಾಗಿ ಒಳ್ಳೆ ಅರೋಮ್ಯಾಟಿಕ್. ಥ್ಯಾಂಕ್ ಯು. ಸೊ ಅಂಜಲ್ ಮಸಾಲ ಫ್ರೈ ಅಥವಾ ಸುರ್ಮಾಯಿ ಮಸಾಲ ಫ್ರೈ ಬಿಸಿಯಾಗಿ ತಯಾರಾಗಿದೆ. ಊಟಕ್ಕಂತೂ ಹೇಳಿ ಮಾಡಿಸಿದಂಥದ್ದು. ಹೇಗೆ ತಯಾರಿಸೋದು ಮತ್ತೊಂದು ನೋಡಿ. ಅಂಜಲ್ ತವಾ ಫ್ರೈ ತಯಾರಿಸುವ ವಿಧಾನ: ಮೊದಲಿಗೆ 4 ರಿಂದ 5 ಚಮಚದಷ್ಟು ಅರುಣಾ ಫಿಶ್ ಫ್ರೈ ಮಸಾಲಕ್ಕೆ ಅರುಣಾ ಕರಿಮೆಣಸು ಪುಡಿ, ಅರಶಿನ ಪುಡಿ,
ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಶುಚೀಕರಿಸಿದ ಸುರ್ಮೈ ಮೀನಿನ ಮೇಲೆ ಮಸಾಲೆಯನ್ನು ಹರಡಿ 5 ನಿಮಿಷ ನೆನೆಯಲು ಇಡಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮೀನನ್ನು ಕಾಯಿಸಿಕೊಳ್ಳಿ. ಬಳಿಕ ಅದೇ ಎಣ್ಣೆಯಲ್ಲಿ ಕರಿಬೇವು, ಇನ್ನುಳಿದ ಮಸಾಲೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಳಿ. ಮಸಾಲೆ ಬೆಂದ ನಂತರ ಕರಿದಿಟ್ಟ ಮೀನು ಇಟ್ಟು ಮತ್ತೆ ಪುನಃ ಕಾಯಿಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಅಂಜಲ್ ತವಾ ಫ್ರೈ ರೆಡಿ. ಎಸ್ ಮೇಡಮ್, ಸೊ ಒಂದು ಕಡೆ ಸಿಹಿ, ಇನ್ನೊಂದು ಕಡೆ ಖಾರ, ಅದರಲ್ಲೂ ಕೂಡ ಫಿಶ್ ಫ್ರೈ ಅಂತಂದರೆ ಸಾಕು, ಅದು ಯಾವ ಟೈಪ್ ಆದರೂ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾದರೆ ಫಸ್ಟ್ ಇದನ್ನು ನೋಡೋಣ, ಟೇಸ್ಟ್ ತಗೊಳ್ಳಿ. ಒಣ ಕೊಬ್ಬರಿ ಎಲ್ಲ ತಿನ್ನಲಿಕ್ಕೆ ಸಿಗ್ತದೆ. ಆ್ಯಕ್ಚುಲಿ ನಾವು ಯಾವಾಗಲೂ ಮಾಡಿದಂಥ ಅವಲಕ್ಕಿ ಅದು ಗೊತ್ತಾಗುತ್ತೆ, ಇದು ಫ್ರೈಡ್, ಇದು ಆ ಡಿಫ್ರೆನ್ಸ್ ಕರೆಕ್ಟ್ ಗೊತ್ತಾಗುತ್ತೆ. ಟೇಸ್ಟ್ ತುಂಬ ಡಿಫ್ರೆಂಟ್. ಹೇಳುವಾಗ ಸಿಹಿ ಅವಲಕ್ಕಿ ಅಂತ ನಾವು ಹೇಳಿದರೂ ಕೂಡ ಟೇಸ್ಟ್ ಈ ಥರ ಡಿಫ್ರೆಂಟ್ ಆಗಿದೆ. ವಂಡರ್ಫುಲ್, ಸೂಪರ್ ಆಗಿದೆ. ಹಾಗೆ ನೀವು ಹೇಳಿದಾಗೆ ಇದನ್ನು ಡಬ್ಬದಲ್ಲಿ ಏನಾಗಿದ್ರು ಹಾಕಿದ್ರೆ, ಆದರೆ ಹೆಚ್ಚು ಅಂದರೆ ಎಷ್ಟು ದಿನ ಇಡ್ಬೋದು? 2 ದಿವಸ ಇಡ್ಬೋದು, ಜಾಸ್ತಿ ಬೇಡ ಅಂತ. ಯಾಕೆಂದರೆ ತೆಂಗಿನ ತುರಿ ಬೇರೆ ಹಾಕಿದಿರಿ, ಹೌದು, ಹಾಗಾಗಿ ಹೆಚ್ಚು ಬಾಳಿಕೆ ಬರಲಿಕ್ಕಿಲ್ಲ, 1-2 ದಿನದಲ್ಲಿ. ಬಟ್ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಇನ್ನೂ ಇದಕ್ಕೆ ಗೋಡಂಬಿ ಎಲ್ಲ ಹಾಕಿದರೆ ಮಧ್ಯದಲ್ಲಿ ಆ ಬೈಟ್ ಸಿಗುವಾಗ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ವಾವ್, ಆಸಮ್. ಸೊ ಇದು ಟೇಸ್ಟ್ ನೋಡೋಣ. ನೋಡಿ. ಎಸ್, ಫಸ್ಟ್ ಇದು ಅದನ್ನು ಮಾಡಬೇಕಾ? ಸೊ ನಾವು ಅರ್ಜೆಂಟಲ್ಲಿದ್ದೀವಿ. ಸೊ ಹಾಗೇ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಡನ್ ಆಯಿತಾ? ಟೊಮ್ಯಾಟೊ ತಿನ್ಬೇಕಾ ಫಸ್ಟು? ಡನ್. ಒಳ್ಳೆದಾಗಿ ಬೆಂದಿದೆ ಆ್ಯಕ್ಚುಲಿ. ವಾವ್, ಸೂಪರ್. ಸೂಪರ್ ಆಗಿದೆ, ಪರ್ಫೆಕ್ಟಾಗಿ ಬೆಂದಿದ್ದು. ಫಿಶ್ ಬೇಯಿಸೋದು ಕೂಡ ಒಂದು ನ್ಯಾಕ್ ಅದು ಆ್ಯಕ್ಚುಲಿ. ತೀರಾ ನೀವು ಬೇಯಿಸಿದರೆ ಅದು ಕೂಡ ಸ್ವಲ್ಪ ಹಾರ್ಡ್ ಆಗುತ್ತೆ, ಆ್ಯಂಡ್ ಹಾರ್ಡ್ ಹಾಕಿದರೆ ಅದರ ಟೇಸ್ಟ್ ಹೋಗುತ್ತೆ. ಇದು ಜ್ಯೂಸಿನೆಸ್ ಇನ್ನೂ ಹಾಗೆ ಇದೆ. ಯೂಶ್ವಲಿ ನಾವು ಗ್ರೇವಿಯಲ್ಲಿ ಮಾಡಿದಾಗ ಜ್ಯೂಸಿ ಫಿಶ್ ಸಿಗುತ್ತೆ, ಫ್ರೈ ಮಾಡಿದಾಗ ಬರೀ ತುಂಬ ಡ್ರೈ ಆದರೂ ಕೂಡ ಒಂಥರ ಡ್ರೈ ಸಿಗುತ್ತೆ. ಸೂಪರ್, ಪರ್ಫೆಕ್ಟ್ಲಿ ಕುಕ್, ತುಂಬ ಟೇಸ್ಟಿಯಾಗಿದೆ, ವೆರಿ ಟೇಸ್ಟಿ. 5 ನಿಮಿಷ ಇಟ್ಟಾಗ ನಾನು ಅಂದ್ಕೊಂಡೆ ಈ ಫಿಶ್ ಸಾಕಾಗುತ್ತಾ ಇದಕ್ಕೆ ಅಂತ, ಇದು ಹೇಳ್ಕೊಳ್ಳೋದಕ್ಕೆ ಅಂತ. ಕರೆಕ್ಟ್ ಆಗಿದೆ, ವಾವ್. ಸೊ ನಾನು ಇದನ್ನೆಲ್ಲ ಮುಗಿಸ್ತೀನಿ. ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಒಳ್ಳೆ ರುಚಿಕರವಾದಂಥ ಖಾದ್ಯ. ಅವಲಕ್ಕಿ, ಸಿಹಿ ಅವಲಕ್ಕಿ ಅಂತ ಅಂದ್ಕೊಂಡ್ರೆ ನಾವೇ ಅವಲಕ್ಕಿ ಏನು ಅದರಲ್ಲಿ ಏನಿದೆ ನಮಗೂ ಬರುತ್ತೆ ಅಂತ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ಫಿಶ್ ಮಸಾಲ ಫ್ರೈ ಆಸಮ್. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಮೀನಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇಂಥದ್ದೇ ಸೂಪರ್ ಟೇಸ್ಟಿ ರೆಸಿಪೀಸನ್ನು ಬಂದು ನಮಗೆ ಹೇಳಿ. ಥ್ಯಾಂಕ್ ಯು. ತಿಂತಾ ಇದ್ರೆ ನಿಮಗೂ ಕೂಡ ತಿನ್ನಬೇಕು ಅನ್ಸುತ್ತಲ್ಲ, ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಅರುಣಾ ಮಸಾಲಾರವರ ಫಿಶ್ ಫ್ರೈ ಮಸಾಲ ಇದ್ದರೆ ಸಾಕು. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಆಸಮ್ ಟೇಸ್ಟ್. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್,
Calci Bright toothpaste and toothbrush, Love Mark Beauty Soap, McCoy Home Appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.